ಹಾಯ್ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2026ರಲ್ಲಿ ನಡೆದಿರುವ ಎನ್ಯುವಲ್ ಎಕನಾಮಿಕ್ಸ್ ಕ್ವಶನ್ ಪೇಪರ್ ಆನ್ಸರನ್ನು ನೋಡುತ್ತಾ ಹೋಗೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು. ಒಂದನೇದು, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಡ್ಯಾಶ್ ಎನ್ನುವರು ಅಂದರೆ ಶ್ರೇಣಿಯುತ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಆದ್ದರಿಂದ ಸಿ ಆನ್ಸರ್ ಕರೆಕ್ಟ್ ಆಗಿದೆ. ಎರಡನೇದಾಗಿ, TFCಯು 200 ರೂಪಾಯಿಗಳು ಮತ್ತು TVCಯು 225 ರೂಪಾಯಿಗಳಾಗಿದ್ದು ಒಟ್ಟು ವೆಚ್ಚಗಳನ್ನು ಕಂಡುಹಿಡಿಯಿರಿ. ಇವೆರಡು ಪ್ಲಸ್ ಮಾಡಿದ್ರೆ ನಿಮಗೆ ಉತ್ತರ ಬರುತ್ತೆ. ಆದ್ದರಿಂದ ಸಿ ಆನ್ಸರ್ ಕರೆಕ್ಟ್. 425 ಸರಿಯಾದ ಉತ್ತರ. ಉತ್ಪಾದನಾಂಗಗಳ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಹೀಗೆನ್ನುತ್ತೇವೆ. ಇದನ್ನು ರಾಷ್ಟ್ರೀಯ ಆದಾಯ ಎಂದು ಕೂಡ ಕರೆಯುತ್ತೇವೆ. ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತೆ. ಆದ್ದರಿಂದ ಈ ಆನ್ಸರ್ ಕರೆಕ್ಟು. ನಾಲ್ಕನೇದು, ಸಮಗ್ರ ಹಣಕಾಸಿನ ಸಂಪನ್ಮೂಲಗಳ ಹೀಗೆ ಕರೆಯುತ್ತೇವೆ. ಸಮಗ್ರ ಹಣಕಾಸಿನ ಸಂಪನ್ಮೂಲಗಳನ್ನು M3 ಎಂದು ಕರೆಯುತ್ತೇವೆ. ಹಾಗಾಗಿ ಬಿ ಆನ್ಸರ್ ಕರೆಕ್ಟ್ ಆಗಿದೆ. ಐದನೇದು, ಕೆಳಗಿನ ಯಾವುದು ಕಾಗದ ತೆರಿಗೆಗೆ ಉದಾಹರಣೆಯಾಗಿದೆ? ಸಂಪತ್ತಿನ ತೆರಿಗೆಯು ಕಾಗದದ ತೆರಿಗೆ ಉದಾಹರಣೆಯಾಗಿದೆ. ಹೀಗಾಗಿ ಡಿ ಆನ್ಸರ್ ಕರೆಕ್ಟ್ ಆಗಿದೆ. ಹಾಗೆ ಬಿಟ್ಟ ಸ್ಥಳ. ಆರನೇದು, ವಾಸ್ತವವಾಗಿ ಎಲ್ಲ ಆರ್ಥಿಕಗಳು ಡ್ಯಾಶ್ ಆರ್ಥಿಕಗಳಾಗಿವೆ. ಎಲ್ಲ ಆರ್ಥಿಕಗಳು ಮಿಶ್ರ ಆರ್ಥಿಕಗಳಾಗಿವೆ. ಏಳನೇದು, ಒಂದು ಗರಿಷ್ಠ ಮಟ್ಟ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೇವೆ. ಹಾಗೆ ಎಂಟನೇದು, ಬೆಳೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಹಾಗಾದ್ದರಿಂದ ಇದರ ಉತ್ತರ ಪರಿಪೂರ್ಣ ಪೈಪೋಟಿ. ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೆಂದರೆ ಡ್ಯಾಶ್ ಅನ್ನು ನಿಭಾಯಿಸುವುದು. ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೆಂದರೆ ವ್ಯವಹಾರವನ್ನು ನಿಭಾಯಿಸಲು. ಆದ್ದರಿಂದ ವ್ಯವಹಾರ ಸರಿಯಾದ ಉತ್ತರ. ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಹೀಗೆ ಮುಂದೆ ಹೊಂದಿಸಿ ಬರೆಯಿರಿ. ಮೊದಲನೇದು, ಸರಳ ಬೇಡಿಕೆ ರೇಖೆ D(P = A - dP. ಇದು ಸರಳ ಬೇಡಿಕೆ ರೇಖೆಯ ಸೂತ್ರ. ಹಾಗೆ ಪೈ TR - TC. ಹಾಗೆ ಅಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ. ಇದು ಅಡಮ್ ಸ್ಮಿತ್ ಅವರದು. ಹಾಗೆ ಇದು TRS. ಇದು ತಪಶೀಲು ಪಟ್ಟಿ ದಾಸ್ತಾನುಗಳ ಚಳಕ. ಇದು ತಪಶೀಲು ಪಟ್ಟಿ. ಹಾಗೆ ನಿರ್ವಹಣಾ ಹೊಂದಾಣಿಕೆ ಡರ್ಕಿ ಹೊಂದಾಣಿಕೆ. ನಿರ್ವಹಣಾ ಹೊಂದಾಣಿಕೆ ಅಂದರೆ ಡರ್ಕಿ ಹೊಂದಾಣಿಕೆ. ಹಾಗೆ ಒಂದು ಅಂಕದ ಪ್ರಶ್ನೆಗಳು. MRS ವಿಸ್ತರಿಸಿ. MRS ಅಂದರೆ ಸೀಮಾಂತ ಬದಲಿಕೆಯ ದರ. ಇದು ಫಿಕ್ಸ್ ಕ್ವಶನ್. 2 ವರ್ಷ ಆಯಿತು ಇದೇ ಕ್ವಶನ್ ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ಪೂರೈಕೆ ಎಂದರೇನು? ನಿಗದಿತ ಸಮಯದಲ್ಲಿ ಮತ್ತು ನಿಗದಿತ ಬೆಲೆಯಲ್ಲಿ ಉತ್ಪಾದಕರು ಮಾರಾಟ ಮಾಡುವ ಮಾರುಕಟ್ಟೆಗೆ ಮಾರಲು ಸಿದ್ಧವಿರುವ ವಸ್ತುಗಳ ಪ್ರಮಾಣವೇ ಪೂರೈಕೆ. ಹಾಗೆ 14ನೇ, ರಫ್ತುಗಳ ಅರ್ಥ ನೀಡಿ. ಸ್ವದೇಶವು ಜಗತ್ತಿನ ಇತರೆ ದೇಶಗಳಲ್ಲಿ ಸರಕುಗಳನ್ನು ಮಾರುವುದೇ ರಫ್ತು. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಳಕವನ್ನು ಹೆಸರಿಸಿ. ಉತ್ತರ, ತೆರಿಗೆಗಳು ಮತ್ತು ಸರ್ಕಾರದ ವೆಚ್ಚಗಳು. ಈಸಿ ಕ್ವಶನ್. 1 ಮಾರ್ಕ್ಸ್ ಈಸಿ ಕ್ವಶನ್. ಈ ಸಲ ಈಸಿ ಕ್ವಶನ್ ಕೇಳಿದ್ದಾರೆ. ಹಾಗೆ 16ನೇದು, ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? ವಿದೇಶ ಹಣದ ಎದುರು ಸ್ವದೇಶಿ ಹಣದ ಮೌಲ್ಯ ಹೆಚ್ಚಾಗುತ್ತದೆ. ಇದನ್ನು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದು ಕರೆಯಲಾಗುತ್ತದೆ. ಮುಂದೆ 2 ಮಾರ್ಕ್ಸ್ ಕ್ವಶನ್. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಉತ್ಪಾದನೆ ಮತ್ತು ಅನುಭೋಗ. 18ನೇ ಕ್ವಶನ್. ಬೇಡಿಕೆಯ ನಿರ್ಧಾರಗಳನ್ನು ಪಟ್ಟಿ ಮಾಡಿ. ವಸ್ತುವಿನ ಬೆಲೆ, ಗ್ರಾಹಕರ ಆದಾಯ. ಇವೆರಡು ಎರಡೆರಡು ಬರೆದ್ರೆ ಸಾಕಾಗುತ್ತೆ. ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ದೀರ್ಘಾವಧಿ ವೆಚ್ಚಗಳ್ಯಾವು? ಸರಾಸರಿ ವೆಚ್ಚ, ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ದೀರ್ಘಾವಧಿ ವೆಚ್ಚ. ಇವೆರಡು ದೀರ್ಘಾವಧಿಯ ವೆಚ್ಚಗಳಾಗಿವೆ. ಹಾಗೆ ಸ್ಥಗಿತತೆಯ ಬಿಂದುವಿನ ಅರ್ಥ ನೀಡಿ. ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಯು
ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಅದನ್ನು ಸ್ಥಗಿತತೆಯ ಬಿಂದು ಎಂದು ಕರೆಯಲಾಗುತ್ತದೆ. ಇದು ಸ್ಥಗಿತತೆ ಎಂದರೇನು? ಹಾಗೆ 22 ಮಧ್ಯಂತರ ಸರ್ಕಾರಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೀಡಿ. ಆರ್ಥಿಕತೆಯಲ್ಲಿ ಉತ್ಪಾದನೆಯಾದ ಹಲವು ಉತ್ಪನ್ನಗಳಲ್ಲಿ ಅಂತಿಮ ಅನುಭೋಗದ ಅಂತ್ಯಗೊಳ್ಳದ ಬಂಡವಾಳ ಸರಕುಗಳ ಅಲ್ಲದ ಇತರೆ ವಸ್ತುವಿನ ತಯಾರಿಕೆಗಾಗಿ ಆದಾನಗಳಾಗಿ ಬಲಪಡಿಸುವ ಸರಕುಗಳನ್ನು ಮಧ್ಯಂತರ ಸರಕುಗಳು ಎನ್ನುತ್ತೇವೆ. ಇದನ್ನು ಮತ್ತೊಮ್ಮೆ ನೋಡಿ. ಆರ್ಥಿಕತೆಯಲ್ಲಿ ಉತ್ಪಾದನೆಯಾದ ಹಲವು ಉತ್ಪನ್ನಗಳಲ್ಲಿ ಅಂದರೆ ಆರ್ಥಿಕತೆಯಲ್ಲಿ ಉತ್ಪಾದನೆಯಾದ ಹಲವಾರು ಉತ್ಪಾದನೆಗಳಲ್ಲಿ ಅಂದರೆ ಹಲವಾರು ವಸ್ತುಗಳಲ್ಲಿ ಅಂತಿಮ ಅನುಭೋಗದ ಅಂತ್ಯಗೊಳ್ಳದ ಬಂಡವಾಳ ಸರಕುಗಳು ಅಲ್ಲದ ಇತರೆ ವಸ್ತುವಿನ ತಯಾರಿಕೆಗಾಗಿ ಆದಾನಗಳಾಗಿ ಬಳಸಲ್ಪಡುವ ಸರಕುಗಳು ಮಧ್ಯಂತರ ಸರಕು. ಇದನ್ನು ಈಸಿಯಾಗಿ ತಿಳ್ಕೋದಂದರೆ ಮಧ್ಯಂತರ ಸರಕುಗಳೆಂದರೆ ಒಂದು ವಸ್ತು, ಈಗ ಒಂದು ಸರಕಿದೆ, ಆ ಸರಕಿಂದ ಮತ್ತೊಂದು ಸರಕನ್ನು ಉತ್ಪಾದಿಸಲು ಬರುವಂತಹ ಸರಕುಗಳು ಮಧ್ಯಂತರ ಸರಕುಗಳು ಎನ್ನುತ್ತೇವೆ. ಹಾಗೆ ಉದಾಹರಣೆಗೆ ಪಾತ್ರೆಗಳನ್ನು ಉತ್ಪಾದಿಸಲು ಬಳಸಲಾಗುವ ತಾಮ್ರ. ಇದು ತಾಮ್ರ ಒಂದು ಸರಕಾಗಿದ್ದು ಈ ಸರಕಿನಿಂದ ಪಾತ್ರೆಗಳನ್ನು ಉತ್ಪಾದಿಸಲಾಗುತ್ತದೆ. ಇದನ್ನು ಮಧ್ಯಂತರ ಸರ್ಕಾರಕ್ಕೆ ಉದಾಹರಣೆಯಾಗಿದೆ. ಬಾಧ್ಯತೆಗಳೆಂದರೆ ಏನೆಂದು ಅರ್ಥೈಸಿರುವಿರಿ. ಅದರ 2 ಉದಾಹರಣೆಗಳನ್ನು ತಿಳಿಸಿರಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಮಾಡುವ ಪ್ರಯೋಜನ ಅಥವಾ ಹಾನಿಗೆ ಬಾಧ್ಯತೆಗಳು ಎನ್ನುವರು. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಉದ್ಯಮ ಘಟಕ ಮತ್ತೊಂದು ಉದ್ಯಮ ಘಟಕಕ್ಕೆ ಮಾಡುವ ಹಾನಿ ಅಥವಾ ಪ್ರಯೋಜನಗಳೇ ಬಾಧ್ಯತೆಗಳು ಎನ್ನುವರು. ವಿಧಗಳು: ಋಣಾತ್ಮಕ ಬಾಧ್ಯತೆಗಳು, ಧನಾತ್ಮಕ ಬಾಧ್ಯತೆ. ಇದು ಈಜಿ ಕ್ವಶನ್ ಆಗಿದೆ. ಹಾಗೆ 24ನೇದು ಲೆಕ್ಕ. ಇದನ್ನು ಹೇಗೆ ಮಾಡುವುದೆಂದರೆ ಮಾಡಿ ತೋರಿಸ್ತೀನಿ ನಾನು. MPC ಪ್ಲಸ್ MPS = 1. ಹಾಗೆ ಇದರ ಕೆಳಗೆ ನೋಡಿ 0.65 ಕೊಟ್ಟಿದ್ದಾರೆ ಅವರು. ಪ್ಲಸ್ ಇದು ಹೆಂಗಿದೆ ಹಂಗೆ ಬರ್ಕೋಬೇಕು. ಹಾಗೆ ಇದನ್ನು ಇದರ ಪ್ಲಸ್ ಮಾಡಿದ್ರೆ ಇದನ್ನು ಈ ಕಡೆ ತಗೋಬೇಕು. MPS = 1 ಮೈನಸ್ 0.60 ಅಂದರೆ ಉತ್ತರ = 0.4 ಬರುತ್ತೆ. 0.60 ತೆಗೆದ್ರೆ ಉತ್ತರ 0.4 ಬರುತ್ತೆ. ಹೀಗಾಗಿ ಹಾಗೆ ಇದರ MPC ಕಂಡುಹಿಡಿದಿದ್ದಾಗಿದೆ. ಹಾಗೆ ಲಾಸ್ಟ್ y ಇದು ಸೂತ್ರ ಹಾಕೋಬೇಕು. = 1/c. ಹೀಗೆ ಡಿವೈಡೆಡ್ ಮಾಡಬೇಕು. 1 ಮೈನಸ್ 0.60 ಹೂಡಿಕೆ ಘನ. ಇದನ್ನು ಹೂಡಿಕೆ ಘನ ಎಂದು ಕರೆಯುತ್ತಾರೆ. ಹಾಗೆ ಉತ್ತರ ಇದು 0.4 ಉತ್ತರ ಸರಿಯಾದ ಉತ್ತರ 0.14. ಇದು ಲೆಕ್ಕ ನೀವು ಬರೆದಿದ್ದೀರಾ ಅಂದ್ಕೊಂಡಿನಿ. ಮುಂದೆ ನಾವು 5 ಅಂಕದ ಪ್ರಶ್ನೆಗಳು. ಮಾರುಕಟ್ಟೆ ಅರ್ಥವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ. ಈ ಕ್ವಶನ್ ನಾನು ಕೊಟ್ಟಿದ್ದೆ. ನನ್ನ ವಿಡಿಯೋ ಯಾರಾದರೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು 27 ಹಾಗೂ 29 ನಾನು ಕೊಟ್ಟಿದ್ದೆ. ಉದ್ಯಮ ಘಟಕ ಪೂರೈಕೆ ರೇಖೆ ನಿರ್ಧಾರಗಳನ್ನು ವಿವರಿಸಿ. ಹಾಗೂ 30ನೇದು ಕ್ವಶನ್ ನಾನು ಕೊಟ್ಟಿದ್ದೆ. ಬೇಡಿಕೆ ಮತ್ತು ಪೂರೈಕೆ ಏಕಕಾಲಿಕ ಪಡ್ಲಟ್ಟುಗಳಿಂದ ಸಮತೋಲನ ಮೇಲಿನ ಪರಿಣಾಮವನ್ನು ತೋರಿಸಿ ಕೋಷ್ಟಕವನ್ನು ಬರೆಯಿರಿ. ಇದು ಕ್ವಶನ್ ನನ್ನ ವಿಡಿಯೋದಲ್ಲಿ ಇದೆ, ಬೇಕಾದರೆ ಹೋಗಿ ನೋಡಿ. ಹಾಗೆ 33ನೇ ಕ್ವಶನ್ ಅನುಭೋಗ ಬಿಂಬಕ ರೇಖಾಚಿತ್ರಗಳೊಂದಿಗೆ ವಿವರಿಸಿ. ಇದು ಕ್ವಶನ್ ನಾನು ಕೊಟ್ಟಿದ್ದೆ. ಸರ್ಕಾರದ ಮುಂಗಡ ಪತ್ರಗಳ ಘಟಕಗಳ ಬರೆಯಿರಿ. ಹಾಗೆ ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ವಿವರಿಸಿ. ಇದನ್ನು ನಾನು ಕೊಟ್ಟಿದ್ದೆ. ಹಾಗೆ 6 ಮಾರ್ಕ್ಸ್ ಕ್ವಶನ್ ಇಳಿಮುಖ ಸೀಮಾಂತ ದೃಷ್ಟಿಕೋನ. ಇದು ಫಿಕ್ಸ್ ಕ್ವಶನ್ ಅಂತ ಹೇಳಿದ್ದೆ, ಇದು ಬಿದ್ದಿದೆ. ಲೆಕ್ಕನೂ ಕೊಟ್ಟಿಲ್ಲ. ಹಾಗೆ 40ನೇ ಸಂದಾಯ ಬಾಕಿ ಖಾತೆ ಕುರಿತು ಬರೆಯಿರಿ. ಇದು ಕೊಟ್ಟಿದ್ದೆ. ಲಾಲಾನ ಕತೆ ಹೇಳಿದ್ದೆ.
ನನ್ನ ವಿಡಿಯೋ ಯಾರು ನೋಡಿದ್ದೀರಾ ಇವರಿಗೆ ತುಂಬ ಈಸಿಯಾಗಿ ನಿಮಗೆ ಈ ಎಕ್ಸಾಮ್ ಹೋಗಿದೆ. ನಾನು ಕೊಟ್ಟ ಪ್ರಶ್ನೆಗಳೇ ಬಂದಿದೆ. ಹಾಗೆ 5 ಮಾರ್ಕ್ಸನ್ನು ಅನುಭೋಗಿಯ ತನ್ನ ಸಂಪೂರ್ಣ ಆದಾಯ ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭವಿಸಬಹುದು. ಇದರಲ್ಲಿ 300ನ್ನು ಡಿವೈಡೆಡ್ ಬೈ 15 ಮಾಡಿದರೆ ನಿಮಗೆ 20 ಬರುತ್ತೆ. ಹಾಗಾಗಿ 20. ಅನುಭೋಗಿಯ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭವಿಸಿದೆ. ಇಲ್ಲಿ ಟೋಟಲ್ ಆಗಿ 25ನ್ನು 300 ಆಗಿ ಡಿವೈಡೆಡ್ ಮಾಡಬಹುದು. ಹಾಗೆ 12 ಬರುತ್ತೆ. ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಇದರ ಉತ್ತರ ಕೆಳಮುಖವಾಗಿರುತ್ತದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ? ಹಾಗೆ ಹೌದು, ಸಮನಾಗಿರುತ್ತವೆ. ಹಾಗೆ ಅನುಭೋಗಿಯ X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟುಕೊಡುತ್ತದೆ. ಇದು ಸರಿಯೇ? ಹೌದು, ಸರಿ. ಹಾಗೆ 43ನೇ ಕ್ವಶನ್. ಗೋಧಿ 800. ಹಾಗೆ ಇದರ ಮೌಲ್ಯವರ್ಧನೆ ಇಲ್ಲಿ ಕೂಡ 800 ಬರುತ್ತೆ. ಹಿಟ್ಟಿನ ಗಿರಣಿ 800, ಇವೆರಡು ಪ್ಲಸ್ ಮಾಡಿ 800 ಪ್ಲಸ್ 200 ಮಾಡಿದ್ರೆ 1000. ಹಾಗೆ 1200, ಇದರಲ್ಲಿ 1200 200 ಮೈನಸ್ ಮಾಡಿದ್ರೆ 1000. ಹಾಗೆ 1200 ಮತ್ತು 300 ಮಾಡಿದ್ರೆ 1500 ಬರುತ್ತೆ. ಹಾಗೆ ಒಟ್ಟು ಮೌಲ್ಯವರ್ಧನೆ ಕೂಡ 1500. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ಹೆಲ್ಪ್ಫುಲ್ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.